ಸರ್ ಆಮೇಲೆ ಮುಕ್ತಿಜಯ ಸ್ವಾಮೀಜಿಗಳು ಒಂದು ಮಾತಾಡಿದ್ರು, ಗೋಲಿಬಾರ್ ಮಾಡೋದಕ್ಕೆ ಸರ್ಕಾರ ಪ್ರೀ ಪ್ಲಾನ್ ಮಾಡ್ಕೊಂಡಿತ್ತು, ಆ ಹಂತಕ್ಕೆ ಈ ಒಂದು ಹೋರಾಟ ಹೋಗ್ತಕ್ಕಂಥ ಸಾಧ್ಯತೆಗಳಿತ್ತು ಅನ್ನೋ ವಿಚಾರವನ್ನು ಯಾವಾಗ ಈ ಹೋರಾಟ ಪ್ರಾರಂಭ ಆದಾಗ ಟ್ರ್ಯಾಕ್ಟರ್ ಬರಂಗಿಲ್ಲ, ಬಸ್ ಬರಂಗಿಲ್ಲ, ಕಾರ್ ಬರಂಗಿಲ್ಲ ಅಂತೇಳಿ 15 ಕಿಲೋಮೀಟರ್ ಬ್ಯಾರಿಕೇಡ್. ಅವಾಗೇ ಅರ್ಥ ಆಗ್ಬೇಕು, ಆ ಸಮುದಾಯದವ್ರಿಗೆ ಅರ್ಥ ಆಗ್ಬೇಕು, ಇದು ಮೊದಲೇ ಪ್ಲಾನು, ತಡೆಯುವಂತ ಪ್ಲಾನು. ಯಾಕೆ ಅವ್ರಿಗೆ ಈ ಮೀಸಲಾತಿ ಇದೆಯಲ್ಲ, ನಾವು ಕೊಟ್ಟಿದ್ದೀರಿ ಮೀಸಲಾತಿಯನ್ನು ಬಿಜೆಪಿ ಸರ್ಕಾರದಲ್ಲಿ. ಎಲ್ಲಿಂದ ಕೊಟ್ಟಿದ್ದೀರಿ? ಅಲ್ಪಸಂಖ್ಯಾತರಿಗೆ ಈ ದೇಶದ ಕಾನೂನು ಪ್ರಕಾರ ಧರ್ಮ ಆಧಾರಿತವಾದಂತ ರಿಸರ್ವೇಶನ್ ಕೊಡಕ್ ಬರಲ್ಲ, ಇದು ಸಂವಿಧಾನದಲ್ಲೇ ಇದೆ. ನಾವು ಅದನ್ನ ತೆಗೆದುಹಾಕಿ ಆ ರಿಸರ್ವೇಶನ್ ಏನಿತ್ತು ಅದನ್ನ ಪಂಚಮಶಾಲಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದೀರಿ. ನಾವು ಮರಾಠ ಸಮುದಾಯಕ್ಕೆ, ಒಕ್ಕಲಿಗ, ಮರಾಠ, ಪಂಚಮಶಾಲಿ ಈ ತರ ಎಲ್ಲ ಸಮುದಾಯಕ್ಕೂ ಕೊಟ್ಟಿದ್ದೀರಿ, ನಾವು ಸಂವಿಧಾನದತ್ತವಾಗಿ ಕೊಟ್ಟಿದ್ದೀರಿ ನಾವು. ಸೊ ಇದು ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ವೋಟ್ ಬ್ಯಾಂಕ್ ಅಲ್ಲ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರದ್ದು. ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಿಂತ ಅವ್ರನ್ನ ಪ್ರೈಸ್ ಮಾಡಕ್ಕೋಸ್ಕರ, ಅವ್ರಿಗೆ ಸಿಂಪತಿ ತೋರಿಸೋ ಮುಖಾಂತರ ಈ ರಿಸರ್ವೇಶನ್ ತಡೆ ಹಿಡಿದಿದ್ದಾರೆ. ನಮ್ಮ ಮೇಲೆ ಹೇಳ್ತಾರೆ ಸುಪ್ರೀಂ ಕೋರ್ಟ್. ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿರೋದು ಮುಂದಿನ ಆದೇಶದವರೆಗೆ ಅಷ್ಟೇ ಅಂತ ನಾವು ಹೇಳಿರೋದಷ್ಟೇ. ಅದರಲ್ಲಿ ಮುಂದಿನ ಡೇಟ್ ವರೆಗೂ ಅಷ್ಟೇ ಪಕ್ಕ, ಅದ್ರಲ್ಲಿ ಡೌಟ್ ಏನಿಲ್ಲ. ಹಿಂದೆ ವೀರೇಂದ್ರ ಪಾಟೀಲ್ಗೆ ಏನ್ ಮಾಡಿದ್ರು ಇದೆಲ್ಲ ಗೊತ್ತಿದೆ, ಜನಕ್ಕೆ ಗೊತ್ತಿದೆ, ಜನ ಮರೆಯಲ್ಲ. ಈ ಸರ್ಕಾರದ ಕೊನೆಗಾಲದಲ್ಲಿ ಇದೆ ಅಧಿವೇಶನ, ಗೌರವಯುತವಾಗಿ ಅಧಿವೇಶನ ಇನ್ನೊಂದು ವಾರಗಳ ಕಾಲ ಮುಂದೂಡಬೇಕಾಯ್ತು, ನಡೆಸಬೇಕಾಯ್ತು, ಇನ್ನೊಂದು ವಾರ ಎಕ್ಸ್ಟ್ರಾ ನಡೆಸಬೇಕಾಯ್ತು. ನಾ ಹೇಳಿದೆ ಇಲ್ಲಿ ನಡ್ಸಕ್ಕಾಗಿಲ್ಲ ಅಂದ್ರೆ ಬೆಂಗಳೂರಲ್ಲಾದ್ರೂ ನಡೆಸಿ ಅಂದೆ, ಅದಕ್ಕೂ ತಯಾರಿಲ್ಲ. ಅವರು ಓಡೋಗಕ್ಕೆ ತಯಾರಿದ್ದಾರೆ. ಕಳೆದ ಅಧಿವೇಶನದಲ್ಲೂ ಕೂಡ ನಮ್ಮ ಹೋರಾಟ ಪ್ರಾರಂಭ ಆದ ಒಂದಿನ ಮುಂಚೆ, 2 ದಿನ ಮುಂಚೆ ಓಡೋಗ್ಬಿಟ್ರು, ಬಾಗೋ 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 ಅಂತ. ಈಗ ನೋಡಿದ್ರೆ ಅಧಿವೇಶನ ನಡ್ಸಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಅದೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು. ಸ್ವಾಮೀಜಿಯವರೇ ಸ್ಪಷ್ಟ ಮಾಡಿದ್ದಾರೆ, ಸುಳ್ಳು. ನಾವು ಮನವಿ ಕೊಡಕ್ ಬರೋವಾಗ ನಮ್ಮನ್ನ ತಡೆದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸ್ವಾಮೀಜಿಯವರೇ ಹೇಳಿದ್ದಾರೆ ಅದನ್ನು. ಧನ್ಯವಾದ.